ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನಿವತ್ತು 9ನೇ ತರಗತಿಯ ಅಧ್ಯಾಯ 10 ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅನ್ನುವ ಒಂದು ಪಾಠವನ್ನ ಹೊಸ ಪಾಠವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅದ್ರ ಹಿಂದೆ ಯಾವ್ದು ಹೇಳ್ರಿ, ಕೋಆರ್ಡಿನೇಟ್ ಜಾಮೆಟ್ರಿಯನ್ನ ನಿಮ್ಗೆ ಸ್ಟಾರ್ಟ್ ಮಾಡಿದ್ದೇನೆ. ಹೌದಾ? ಇಲ್ಲಿ ಏನಾಗುತ್ತೆ, ನಿಮ್ಗೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. ಇಲ್ಲೇ ನಿಮ್ಗ 9th ಸಮೀಕರಣಗಳು ಅಷ್ಟೇ ಇದೆ. ಅದೇ ಮುಂದೆ 10th ಹೋದ್ರ ಜೋಡಿಗಳು ಅಂತ ನಿಮಗ ಆ ಪಾಠ ಇರ್ತೈತಿ. ಹೌದಾ? ಇಲ್ಲಿ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಹೌದಾ? ಕರೆಕ್ಟಾ? ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. ಇಲ್ಲಿ ನೋಡ್ರಿ, ಎರಡು ಚರಾಕ್ಷರಗಳಿರುವ, ಫಸ್ಟ್ ನಾನು ನಿಮಗೆ ಏನ್ ಹೇಳ್ತೇನೆಂದ್ರ, ರೇಖಾತ್ಮಕ ಸಮೀಕರಣ ಅಂದ್ರೇನು? ರೇಖಾತ್ಮಕ ಸಮೀಕರಣ ಅಂದ್ರೆ ಈಗ ನೋಡ್ರಿ, ax ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ಅಂದ್ರ ಈ ರೇಖಾತ್ಮಕ ಸಮೀಕರಣದ ಅದರದ ಘಾತಾಂಕ, ಯಾವುದೋ ಒಂದು ಇಕ್ವೇಶನ್ ಘಾತಾಂಕ 1 ಇತ್ತಪ್ಪ ಅಂದ್ರ ನಾವ್ ಅದಕ್ಕ ರೇಖಾತ್ಮಕ ಸಮೀಕರಣ ಅಂತೇವೆ. ಇಲ್ಲಿ ನೋಡ್ರಿ, ಎಕ್ಸ್ ಇಲ್ಲೇ ಘಾತಾಂಕ 1 ಇದೆ. ಹೌದಾ? ಇದಕ್ ನಾವು ರೇಖಾತ್ಮಕ ಸಮೀಕರಣ ಅಂತೇವಿ. ಅದೇ ರೀತಿ ಇದ್ರದ್ದೇನಾದ್ರು ಇತ್ತ, ax² ಪ್ಲಸ್ bx ಪ್ಲಸ್ c. ಇಲ್ಲಿ ನೋಡ್ರಿ, ಘಾತಾಂಕ ಎಷ್ಟಿದೆ ಅಂತ ಅದನ್ನ ನೀವು 9th ಒಳಗ 1ನೇ ಕ್ಲಾಸ್ ಒಳಗ ಕಲ್ತೀರಿ ಇವಾಗ. ಹೌದಾ? ಇಲ್ಲಿ ax² ಪ್ಲಸ್ bx ಪ್ಲಸ್ c ಅಂದ್ರ ಇಲ್ಲಿ ಘಾತಾಂಕ 2 ಇತ್ತಂದ್ರ ನಾವ್ ಅದಕ್ಕೆ ಏನಂತ ಕರಿತೇವಿ? ವರ್ಗಾತ್ಮಕ ಸಮೀಕರಣ, ಕ್ವಾಡ್ರಾಟಿಕ್ ಇಕ್ವೇಶನ್ಸ್. ಹೌದಾ? ವರ್ಗಾತ್ಮಕ ಸಮೀಕರಣ ಅಂತ ಕರಿತೇವಿ. ಇದಕ್ಕ ರೇಖಾತ್ಮಕ ಸಮೀಕರಣ ಅಂತ ಕರಿತೇವಿ. ಇನ್ನೊಂದಿದೆ, ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d ಇಸ್ ಈಕ್ವಲ್ ಟು 0 ಅಂತ ಇದೆ. ಹೌದಾ? ಇಲ್ಲಿ ಘಾತಾಂಕ ನಮ್ಗೆ ಏನಿದೆ? ಕ್ಯೂಬ್ ಇದೆ. ಈ ಕ್ಯೂಬ್ ಇದ್ದಾಗ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಇದಕ್ಕ ನಾವೇನಂತ ಕರಿತೇವಿ? ಧನಾತ್ಮಕ ಸಮೀಕರಣ ಅಂತ ಕರಿತೇವಿ. ಹೌದಾ? ಧನಾತ್ಮಕ ಸಮೀಕರಣ ಅಂದ್ರ ನಿಮ್ಗೆ ಐಡಿಯಾ ಬಂದಿರ್ಬೋದು. ರೇಖಾತ್ಮಕ ಸಮೀಕರಣ ಅಂದ್ರ ಅದರ ಘಾತಾಂಕ ಒಂದೇ ಇತ್ತಂದ್ರ ಅದಕ್ಕೆ ನಾವೇನಂತ ಕರಿತೇವಿ? ರೇಖಾತ್ಮಕ ಸಮೀಕರಣ ಅಂತ ಕರಿತೇವಿ. ಜನರಲ್ ಆಗಿ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಏನಂದ್ರ ನಮ್ದು ax ಪ್ಲಸ್ b ಇಸ್ ಈಕ್ವಲ್ ಟು 0. ಈ ರೂಪದೊಳಗ ಫಾರ್ ಎಕ್ಸಾಂಪಲ್ ಈಗ 2x ಪ್ಲಸ್ 4 ಇಸ್ ಈಕ್ವಲ್ ಟು 0 ಈ ರೀತಿ ಇತ್ತಂದ್ರ ನಾವ್ ಅದಕ್ಕ ರೇಖಾತ್ಮಕ ಸಮೀಕರಣ ಅಂತ ಕರಿತೇವಿ. ಬಟ್ ನಿಮ್ಮ ಪಾಠ ಏನಿದೆ ಅಂದ್ರ ಎರಡು ಚರಾಕ್ಷರಗಳಿರುವ ಅಂತ ಇದೆ. ಹೌದಾ? ಎರಡು ಚರಾಕ್ಷರ ಅಂದ್ರ ಇಲ್ಲಿ ಎಷ್ಟು ಚರಾಕ್ಷರ ಇದಾವ ಹೇಳ್ರಿ? ಒಂದೇ ಒಂದು ಚರಾಕ್ಷರ ಇದೆ. ಆ ಒಂದೇ ಒಂದು ಚರಾಕ್ಷರ ಇದ್ದಂದು ನಮಗೀಗ ನಿಮ್ಮ ಪಾಠಕ್ಕೆ ತಕ್ಕಂಗ ಬೇಕಾಗಿರೋದು ನಮಗ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಂದ್ರ ನಾ ಯಾವ ರೀತಿ ಬರೀತೆ ನೋಡ್ರಿ, ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ಹೌದಾ? ಅಥವಾ ಇದನ್ನ ಈ ರೀತಿನೂ ಬರೀತಾರೆ, ax ಪ್ಲಸ್ by ಇಸ್ ಈಕ್ವಲ್ ಟು c ಅಂತನೂ ಬರೀತಾರೆ. ಯಾವ್ದಾದ್ರು ಓಕೆ. ಹೌದಾ? ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ಇದು ಏನಂದ್ರ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅಷ್ಟ. ಜೋಡಿಗಳು ಅನ್ನೋ ಒಂದು ಪಾಠ ನಿಮ್ಗೆ ಎಲ್ಲಿ ಬರ್ತೈತಿ ಹೇಳ್ರಿ? 10th ಬರ್ತೈತಿ. ಹೌದಾ? ಆ ಜೋಡಿಗಳು ಇಲ್ಲೇ ಬರೀ ಒಂದೇ ಒಂದಿದೆ. ಇದ ಜೋಡಿಗಳು ಯಾವ ರೀತಿ ಇರ್ತಾವಂದ್ರ a1x b1y ಪ್ಲಸ್ c1 ಇಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ಇದನ್ನ 9th ಇದಿಷ್ಟೇ ಕಲಿತೀರಿ ನೀವು. 10th ಈ ರೀತಿ ಇದೇ ಜೋಡಿಯನ್ನ ನಾವು ಈ ರೀತಿ ಅಭ್ಯಾಸ ಮಾಡ್ತೇವೆ. ಅದಕ್ಕಾಗಿ ದೊಡ್ಡ ಪಾಠನ ಇದೆ ಅದು. ಹೌದಾ? ಅದನ್ನ ಮೆಥಡ್ಸ್ ಗಳು ಬಾಳ ಇದಾವ, ಅವನ್ನೆಲ್ಲ ಮುಂದಿನ ಕ್ಲಾಸ್ ಒಳಗೆ ಕಲಿಯುತ್ತೀರಿ. ಬಟ್ ಇವಾಗ ನಿಮ್ದು ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ಇದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಅಥವಾ ಜನರಲ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ರೇಖಾತ್ಮಕ ಸಮೀಕರಣಗಳು, ಇದ್ರದ್ದು ಆದರ್ಶ ರೂಪ ಗೊತ್ತಾಯ್ತು ನಮಗ. ನೆಕ್ಸ್ಟ್ ಏನಿದೆ ಅಂತ ನೋಡೋಣಂತ. ಹೌದಾ?
ಏನಿದೆ ರೇಖಾತ್ಮಕ ಸಮೀಕರಣಗಳು ಅಲ್ಲೇ ಇಲ್ಲಿ ಏನಾಗಿದಾವ ಅಂದ್ರ ಫಾರ್ ಎಕ್ಸಾಂಪಲ್ ಈಗ 2x ಪ್ಲಸ್ 4 ಇಸ್ ಈಕ್ವಲ್ ಟು 0 ಅಂತ ಹೇಳಿದೆ ನಾನು ನಿಮಗೆ. ಹೌದಾ, ನಿಮಗ ಗ್ರಾಫ್ ಬಗ್ಗೆ ಐಡಿಯಾ ಇದ್ರ ಈ ರೀತಿ ಇತ್ತು ಅಂದ್ರೆ ಇಕ್ವೇಶನ್ಸ್ ಗಳನ್ನ ನಾನು ಎಕ್ಸ್ ಈಕ್ವಲ್ ಟು ಬೇಕಾದ್ ಹಾಕ್ಬೋದಲ್ಲ. ಎಕ್ಸ್ ಈಕ್ವಲ್ ಟು 0 ಹಾಕ್ಬೋದು, 1 ಹಾಕ್ಬೋದು, 2 ಹಾಕ್ಬೋದು, -1 -2 ಅಥವಾ 1/2 -1/2 ಹಿಂಗ ಸಾಕಷ್ಟು ವ್ಯಾಲ್ಯೂಗಳನ್ನ ಹಾಕಿದಾಗ ನಮಗ ಸಾಕಷ್ಟು ಪರಿಹಾರಗಳು ಬರ್ತಾವ ಅದಕ್ಕೆ. ಹೌದಾ, ಸೊ ನಾವ್ ಏನ್ ಹೇಳ್ತಾ ಇರೋದಂದ್ರ ರೇಖಾತ್ಮಕ ಸಮೀಕರಣಕ್ಕೆ ಅಪರಿಮಿತ ಪರಿಹಾರಗಳಿವೆ. ಸಮೀಕರಣಕ್ಕೆ ಅಪರಿಮಿತ ಪರಿಹಾರಗಳಿವೆ. ಅಪರಿಮಿತ ಪರಿಹಾರಗಳಿವೆ. ಅಪರಿಮಿತ ಪರಿಹಾರಗಳಿವೆ ಅಂದ್ರ ನೀವು ಎಕ್ಸ್ ಬದ್ಲಿ ನೀವು ಬೇಕಾದ್ ಹಾಕ್ಬೋದು. ಆ ಬೇಕಾದ ಪರಿಹಾರಗಳ ಸಂಖ್ಯೆಯನ್ನ ಹಾಕಿದಾಗ ನಾವು ಬೇಕಾದ ಅದಕ್ ತಕ್ಕಂಗಂತಾನ ನಾವು ಬೇಕಾದಷ್ಟು ಸೊಲ್ಯೂಷನ್ಸ್ ಗಳನ್ನ ಕಂಡುಹಿಡಿಬಹುದು. ಅದಕ್ಕೆ ನಾ ಹೇಳ್ತಾ ಇರೋದು ರೇಖಾತ್ಮಕ ಸಮೀಕರಣಕ್ಕ ನಮಗೇನಾಗಿದೆ ಅಪರಿಮಿತ ಪರಿಹಾರಗಳಿವೆ. ಹೌದಾ, ಅಪರಿಮಿತ ಪರಿಹಾರಗಳಿವೆ. ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಏನಂದ್ರ ಮತ್ತೇನಿಲ್ಲ, ಅಭ್ಯಾಸ ಇದೆ. ಆಮೇಲೆ ಅದ್ರ ಜೊತೆಗೆ ನಾವು ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಅದನ್ನ ಯಾವ ರೀತಿ ಪರಿಹಾರಗಳನ್ನ ಕಂಡು ಹಿಡಿದು ಅನ್ನೋದನ್ನ ನಾನು ನಿಮಗ ಅಭ್ಯಾಸದ ಮುಖಾಂತರನ ಹೇಳ್ತೇನಂತ. ಹೌದಾ, ಇವಾಗ ಏನ್ ಹೇಳ್ರಿ, ಅಭ್ಯಾಸ 10.2 ಅಭ್ಯಾಸ 10.1 10 ಇಲ್ಲಿದೆ. ಒಂದ್ ಸೆಕೆಂಡ್, 10.1 ಇಲ್ಲಿದೆ ನೋಡಿ. ಇಲ್ಲೇ ನಮಗ ಅಪರಿಮಿತ ಪರಿಹಾರಗಳಿವೆ. ಆಮೇಲೆ 10.1 ಅಂತ ಇಲ್ಲಿ ಅಭ್ಯಾಸ ಇದೆ ನಮ್ಗ. ಹೌದಾ, ಒಂದ್ಸಲ ನಾನು ಕ್ವಶನ್ ಓದ್ತೇನೆ ನೋಡ್ರಿ. ಒಂದು ನೋಟ್ ಪುಸ್ತಕದ ಬೆಲೆಯು ಒಂದು ಪೆನ್ನಿನ ಬೆಲೆಯ 2ರಷ್ಟಿದೆ. ಈ ಹೇಳಿಕೆಯನ್ನು ಪ್ರತಿನಿಧಿಸಲು 2 ಚರಾಕ್ಷರಗಳಿರುವ ಒಂದು ರೇಖಾತ್ಮಕ ಸಮೀಕರಣವನ್ನು ಬರೆಯಿರಿ ಅಂತ ಹೇಳಿದ್ರು. ಅವರ ಕೊಟ್ಟಿದ್ದಾರೆ ನೋಟ್ ಪುಸ್ತಕದ ಬೆಲೆ ಇಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ. ಹೌದಾ, ನೋಟ್ ಪುಸ್ತಕದ ಬೆಲೆ ಇಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ. ಅವರೇ ಕೊಟ್ಟಾರ ನಮಗಿದನ್ನ ಎಕ್ಸ್ ಅಂತನ ತಗೋರಿ ಅಂತ ಹೇಳಿ. ಹೌದಾ, ಅದೇ ರೀತಿ ಪೆನ್ನಿನ ಬೆಲೆ ಇಸ್ ಈಕ್ವಲ್ ಟು ವೈ ಆಗಿರಲಿ. ಹೌದಾ, ಬಟ್ ಕಂಡೀಷನ್ ಏನಿದೆ ನೋಡ್ರಿ ಸ್ವಲ್ಪದು. ಒಂದು ನೋಟ್ ಪುಸ್ತಕದ ಬೆಲೆಯು, ನೋಟ್ ಪುಸ್ತಕ ಅಂದ್ರೆ ನಮ್ದು ಎಕ್ಸ್ ಇಸ್ ಈಕ್ವಲ್ ಟು ಪೆನ್ನಿನ ಬೆಲೆಯ 2ರಷ್ಟಿದೆ. ಈಗ ಪೆನ್ನಿನ ಬೆಲೆ ನಮ್ದು ವೈ ಇದೆ. ಹೌದಾ, 2ರಷ್ಟು ಅಂದ್ರೆ ನಾವೇನ್ ಮಾಡ್ಬೇಕು, 2 ಪಟ್ಟು ಅಥವಾ 2ರಷ್ಟು ಅಂದ್ರೆ ನಾವು ಇಂಟು 2 ಮಾಡ್ಬೇಕು. ಇಲ್ಲಿ ಅರ್ಥ ಆಯ್ತಾ, 2ರಷ್ಟಿದೆ. ಎಕ್ಸ್ ಇಸ್ ಈಕ್ವಲ್ ಟು 2y ಪ್ರತಿನಿಧಿಸಲು 2 ಚರಾಕ್ಷರಗಳಿರುವ ಒಂದು ರೇಖಾತ್ಮಕ ಸಮೀಕರಣವನ್ನ ಬರೆಯಿರಿ ಅಂತ ಇದೆ. ಹೌದಾ, ಈಗ ನಾ ಇದನ್ನ ಯಾವ ರೀತಿ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಒಳಗ ನಾ ಯಾವ ರೀತಿ ಬರಿತೇನಂದ್ರ, ಎಕ್ಸ್ ಇಲ್ಲಿ +2y ಇದ್ದನ್ನ ಈ ಕಡೆ ತೊಂಬರಿ, -2y ಇಸ್ ಈಕ್ವಲ್ ಟು 0. ಅರ್ಥ ಆಯ್ತು? ಇದು ಏನಾಯ್ತು ಹೇಳ್ರಿ ನಿಮ್ಗೀಗ, ax ಪ್ಲಸ್ by ಇಸ್ ಈಕ್ವಲ್ ಟು c. ಹೌದಾ, ಈ ರೀತಿ ನಮಗೇನಾಯ್ತು ರೇಖಾತ್ಮಕ ಸಮೀಕರಣದ ಆದರ್ಶ ರೂಪವನ್ನ ಬರ್ದಿವಿ. ಎ ಅಂದ್ರ 1, ಬಿ ಅಂದ್ರ -2, ಸಿ ಅಂದ್ರ 0. ಕರೆಕ್ಟ್ ಬರ್ದಿವಿ ನಾವೀಗ. ಈ ಹೇಳಿಕೆಯನ್ನ ನಾವ್ ಏನ್ ಮಾಡಿದ್ವಿ, ರೇಖಾತ್ಮಕ ಸಮೀಕರಣದ ಆದರ್ಶ ರೂಪದೊಳಗ ಬರ್ದಿವಿ. ಕರೆಕ್ಟಾ? ಈ ರೀತಿ ನಮ್ಗ ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನ ಬಳಸ್ಕೊಂಡು ನಾವು ಈ ರೀತಿ ಬರಿಬೇಕು. ಸೆಕೆಂಡ್ ಒನ್ ಏನಿದೆ ನೋಡ್ರಿ, ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿ ಬರೆದು ಪ್ರತಿಯೊಂದು ಸಂದರ್ಭದಲ್ಲಿ a b ಮತ್ತು c ಗಳ ಬೆಲೆಗಳನ್ನು ಕಂಡು ಹಿಡಿಯಿರಿ ಅಂತ ಇದೆ. ಹೌದಾ, ಅವೇನ್ ಈಸಿ ಅದಾವ್, ಬಟ್ ಒಂದೆರಡು ನಿಮ್ಗ ಎಕ್ಸಾಂಪಲ್ ಅನ್ನ ತೋರಿಸ್ತೇನೆ, ನೀವ ಮಾಡ್ಬೋದು ಅದನ್ನ ಈಸಿಲಿ. ಹೌದಾ, ನಾ ಯಾವ ರೀತಿ ಮಾಡ್ತೇನೆ ಅಂತ ಹೇಳಿ. ಇಲ್ಲಿ ಏನಾಗಿದೆ ಅಂದ್ರ ಫಸ್ಟ್ ಒನ್ 2x. ಹೌದಾ, 2x ಪ್ಲಸ್ 3y
ಇಸ್ ಈಕ್ವಲ್ ಟು 9.35 ಮೆಲ್ ಬಾರ್ ಇದೆ. ಹೌದಾ, ಈ ರೀತಿ ಇದೆ. ಅದನ್ನ ಯಾವ ರೀತಿ ಬರಿ ಅಂದಾರು ನಮಗ AX ಪ್ಲಸ್ BY ಪ್ಲಸ್ C ಇಸ್ ಈಕ್ವಲ್ ಟು 0 ಅಂತ ಬರೀರಿ ಅಂತ ಹೇಳಿದ್ದಾರೆ. ಹೌದಾ, ಈಗ ನಮಗ್ ನೋಡ್ರಿ AX ಪ್ಲಸ್ BY, ಇಲ್ಲಿ C ಅನ್ನೋದು ಈ ಕಡೆ ಐತಿ, ಇದು ಇಸ್ ಈಕ್ವಲ್ ಟು ಈ ಕಡೆ ಐತಲ್ಲ, ನಾನು ಯಾವ ರೀತಿ ಬರೀತೀನಿ ನೋಡ್ರಿ, 2X ಪ್ಲಸ್ 3Y, ಇದನ್ನ ಪ್ಲಸ್ 9.35 ಇದ್ದನ್ನ ಈ ಕಡೆ ತೊಂಬರಿ ಏನಾಗತ್ ನೋಡ್ರಿ, ಮೈನಸ್ 9.35 ಇಸ್ ಈಕ್ವಲ್ ಟು 0. ಇದೇ ರೂಪದೊಳಗೆ ಬರ್ದಿವಿ ನಾವು, AX ಪ್ಲಸ್ BY ಪ್ಲಸ್ C ಇಸ್ ಈಕ್ವಲ್ ಟು 0. ಅವ್ರು ಹೇಳಿದ ರೂಪದೊಳಗ ಬರ್ದಿವಲ್ಲ, ಕರೆಕ್ಟ್ ಇದೆ ಅಲ್ಲ. ಆಮೇಲೆ ಇನ್ನೊಂದು ನಿಮಗ್ ನೆನಪಿದೆ ಏನು ನೋಡ್ರಿ, ಇದು 9.35 ಇದು ಬಾರ್ ಇತ್ತಂದ್ರ ನಿಮಗ ಫಸ್ಟ್ ಚಾಪ್ಟರ್ ಒಳಗಿದೆ ಅದು. ಹೌದಾ, 9.35 ಮೇಲ್ ಬಾರ್ ಇತ್ತಂದ್ರ ಏನಾಗತ್ ನೋಡ್ರಿ, ನಮಗದು 9.35 ಅಂದ್ರ ಇದು 353535 ಅನ್ನೋದು ಪಾಯಿಂಟ್ ಆದ್ಮೇಲೆ ಕಂಟಿನ್ಯೂ ಆಗಿದೆ ಅಂತ ಅರ್ಥ. ನೆನಪೆ ಇದೆಯೋ ಇಲ್ಲೋ ನೋಡ್ರಿ, ಒಂದ್ಸಲ ನಿಮ್ಗೆ ಹೇಳ್ತಾ ಇದ್ದೇನೆ, 9.3535 ಇದೆ ಅಂತ ಅರ್ಥ. ಅದ್ರ ಬದ್ಲಿ ಅವ್ರು ಏನ್ ಮಾಡಿರ್ತಾರೋ ಹಿಂಗ ಬಾರ್ ಅನ್ನ ಕೊಟ್ಟಿರ್ತಾರೋ. ಅರ್ಥ ಆಯ್ತಾ? ಈಗ ಅವ್ರು ಏನ್ ಹೇಳಿದಾರು, A ಕಂಡಿಡೀರಿ, B ಕಂಡಿಡೀರಿ, C ಅನ್ನ ಕಂಡಿಡೀರಿ ಅಂದಾರ. A ಅಂದ್ರೆ ಎಷ್ಟಾಗತ್ ನೋಡ್ರಿ ನಮ್ದು, A ಇಸ್ ಈಕ್ವಲ್ ಟು 2 ಆಯ್ತು. ಕರೆಕ್ಟಾ? ನೆಕ್ಸ್ಟ್ B ಇಸ್ ಈಕ್ವಲ್ ಟು, B ಅಂದ್ರೆ ಎಷ್ಟಾಗತ್ ನೋಡ್ರಿ ಇಲ್ಲೇ. ಹೌದಾ, B ಇಸ್ ಈಕ್ವಲ್ ಟು 3 ಆಯ್ತು. C ಇಸ್ ಈಕ್ವಲ್ ಟು ಏನಾಯ್ತು, ಇಲ್ಲಿ ಪ್ಲಸ್ C ಇದೆ, ಇಲ್ಲಿ ಮೈನಸ್ 9.3 ಇದೆ ಅಂದಾಗ ನಮಗೆ ಏನಾಗತ್ತಾ, C ಇಸ್ ಈಕ್ವಲ್ ಟು ಎಷ್ಟಾಯ್ತು, ಮೈನಸ್ 9.35 ಬಾರ್. ಅವ್ರು ಹೇಳಿದಂಗ್ ಮಾಡಿದ್ವಿ. ಪ್ರತಿಯೊಂದು ಸಂದರ್ಭದಲ್ಲಿ A ವ್ಯಾಲ್ಯೂ ಕಂಡುಹಿಡಿರಿ, B ವ್ಯಾಲ್ಯೂ ಕಂಡುಹಿಡಿರಿ, ಮತ್ತ C ವ್ಯಾಲ್ಯೂವನ್ನ ಕಂಡುಹಿಡಿರಿ ಅಂತ ಹೇಳ್ತಾ ಇದ್ದಾರೆ ಅವ್ರು. ಕರೆಕ್ಟಾ? ಅರ್ಥ ಆಯ್ತು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ ನೋಡ್ರಿ, X ಮೈನಸ್ Y ಬೈ 5 ಮೈನಸ್ 10 ಇಸ್ ಈಕ್ವಲ್ ಟು 0. ಹೌದಾ, ನಾನು ಇದನ್ನ ಇನ್ನೂ ಒಂದು ರೂಪದೊಳಗೆ ಯಾವ ರೀತಿ ಬರೀತೇನೆ ನೋಡ್ರಿ, X ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರ್ತೈತಿ ಹೇಳ್ರಿ, 1 ಇರ್ತೈತಿ. 1/5 ಅಂತ ಬರಿಬಹುದು ನಾನು, ಯಾಕಂದ್ರೆ ನನಗ B ವ್ಯಾಲ್ಯೂವನ್ನ ಕಂಡು ಹಿಡಿಲಿಕ್ಕೆ ಈಸಿ ಆಗ್ಲಿ ಅನ್ನೋದರಿಂದ ನಾನು ಬರಿತಾ ಇದ್ದೇನೆ. 1/5 Y ಮೈನಸ್ 10 ಇಸ್ ಈಕ್ವಲ್ ಟು 0. ಹೌದಾ, ಇಸ್ ಈಕ್ವಲ್ ಟು 0. ಸೊ ಇವಾಗ ನೋಡ್ರಿ, AX ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಅದ್ರ ಕೆಳಗ ಬರ್ಕೋರಿ AX BY C ಅಂತ. ಅಂದ್ರೆ ನೀವು ಈಸಿಲಿ A ಅಂದ್ರೆ ಯಾವ್ದು, B ಅಂದ್ರೆ ಯಾವ್ದು, C ಅಂದ್ರೆ ಯಾವ್ದು ಅನ್ನೋದು ನೀವು ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಕರೆಕ್ಟಾ? AX BY ಪ್ಲಸ್ C ಇಸ್ ಈಕ್ವಲ್ ಟು 0 ಪ್ಲಸ್ C ಇಸ್ ಈಕ್ವಲ್ ಟು 0. ದೇರ್ಫೋರ್ A ಅಂದ್ರೆ ಎಷ್ಟಾಯ್ತು ನೋಡ್ರಿ, ಇಲ್ಲಿ ಏನು ಇರ್ಲಿಲ್ಲ ಅಂದ್ರ 1 ಆಯ್ತು, B ಅಂದ್ರ ಮೈನಸ್ 1/5 ಆಯ್ತು, C ಅಂದ್ರ ಮೈನಸ್ 10 ಆಯ್ತು. ಕರೆಕ್ಟಾ? ಈಗ ಬರಿಬಹುದು ನಾನು, A ಇಸ್ ಈಕ್ವಲ್ ಟು ಎಷ್ಟಾಯ್ತು, 1 ಆಯ್ತು, B ಇಸ್ ಈಕ್ವಲ್ ಟು ಎಷ್ಟಾಯ್ತು, ಮೈನಸ್ 1/5 ಆಯ್ತು, C ಇಸ್ ಈಕ್ವಲ್ ಟು ಮೈನಸ್ 10 ಆಯ್ತು. ಕರೆಕ್ಟಾ? ಮೈನಸ್ 10. A ಇಸ್ ಈಕ್ವಲ್ ಟು 1, B ಇಸ್ ಈಕ್ವಲ್ ಟು ಮೈನಸ್ 1/5, C ಇಸ್ ಈಕ್ವಲ್ ಟು ಮೈನಸ್ 10. ಈ ರೀತಿ ನಾವು ಒಂದು ಸಮೀಕರಣದೊಳಗ ಆ A B C ಗಳ ವ್ಯಾಲ್ಯೂ ಅನ್ನ ನಾವು ಈಸಿಲಿ ಆಯಾ ಪ್ಲೇಸ್ ಒಳಗೆ ಏನಿದಾವ ಅದನ್ನಷ್ಟ ಬರಿಬೇಕು. ಬಟ್ ಮೈನಸ್ ಇದ್ದಾಗ ಮೈನಸ್ ಬರಿಬೇಕು, ಪ್ಲಸ್ ಇದ್ದಾಗ ಪ್ಲಸ್ ಅನ್ನ ಬರಿಬೇಕು. ಕರೆಕ್ಟಾ? ಗೊತ್ತಾಯ್ತು? ನೆಕ್ಸ್ಟ್ ಇದು ಥರ್ಡ್ ಒನ್ ಒಂದ್ ಚೂರ್ ಚೇಂಜ್ ಐತ್ ನೋಡ್ರಿ. ಚೇಂಜ್ ಏನಂದ್ರೆ ಸ್ವಲ್ಪ ಚೇಂಜ್ ಇದೆ, ಅದೊಂದ್ ಮಾಡ್ತೇನೆ, ಉಳಿದದ್ ನೀವ ಮಾಡ್ಬೋದು, ಯಾಕಂದ್ರೆ ಈಸಿ ಅದಾವ ಪ್ರಾಬ್ಲಮ್ಸ್. ಹೌದಾ? ಥರ್ಡ್ ಒನ್ ಅಲ್ಲ, ಫೋರ್ತ್ ಒನ್ X ಇಸ್ ಈಕ್ವಲ್ ಟು 3Y ಅಂತ ಇದೆ. ಹೌದಾ? X ಇಸ್ ಈಕ್ವಲ್ ಟು 3Y. ಇವಾಗಾದ್ರೂ ನೀವು ಫಸ್ಟ್ ಪ್ರಾಬ್ಲಮ್ ಅನ್ನ ಮಾಡಿದ್ರಲ್ಲ, ಅದೇ ರೀತಿ ಇದೆ ಇದು. ಈಗ ನಾವ್ ಇದನ್ನ AX ಮತ್ತು AX ಪ್ಲಸ್ BY ಪ್ಲಸ್ C ಇಸ್ ಈಕ್ವಲ್ ಟು 0 ರೂಪದೊಳಗ್ ಬರಿಬೇಕು ನಾವೀಗ. 0 ರೂಪದೊಳಗ ಯಾವ ರೀತಿ ಬರಿಬೇಕು ನೋಡಿದ್ರೆ, ಇಲ್ಲಿ ನೋಡಿದ್ರೆ ಎರಡೇ ಸಂಖ್ಯೆಗಳದಾವು, ಎರಡೇ ಪದಗಳದಾವು. ಈ ರೀತಿ ನಾವ್ ಯಾವ ರೀತಿ ಬರಿಬೇಕಂದ್ರ ನೋಡ್ರಿ, ಇಲ್ಲಿ ಯಾವ ರೀತಿ ಬರಿತೇನೆ, X ಇಲ್ಲಿ ಪ್ಲಸ್ 3Y ಇದ್ದದನ್ನ ಈ ಕಡೆ ತೊಂಬರಿ, ಮೈನಸ್ 3Y. ಹೌದಾ? ಇಲ್ಲೇ ನಾನು ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು 0 ಬರಿತೀನಿ. ಅಂದ್ರ C ವ್ಯಾಲ್ಯೂ ಏನಾಗಿದೆ, ಇಲ್ಲಿ 0 ಆಗಿದೆ. ಏನು ಅದ್ರದ್ದು ವ್ಯಾಲ್ಯೂ ಅನ್ನ ಕೊಡ್ಲಿಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ, 0 ಅನ್ನ ಬರಿಬೇಕು. X ಮೈನಸ್ 3Y ಪ್ಲಸ್ 0 ಇಸ್ ಈಕ್ವಲ್ ಟು
0. ಹೌದಾ? ಯಾಕಂದ್ರೆ ಇಲ್ಲಿ 0 ಇದೆ. ಈಗ ನೋಡ್ರಿ ax ಪ್ಲಸ್ by ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಇದೆ. ಹೌದಾ? ax ಪ್ಲಸ್ by ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಇದೆ. ಸೊ ಎ ಅಂದ್ರೆ ಎಷ್ಟಾಗತ್ತ ನಮ್ಗ 1 ಆಗತ್ತ, ಬಿ ಅಂದ್ರೆ ಎಷ್ಟಾಗತ್ತ -3 ಆಗತ್ತ, ಸಿ ಅಂದ್ರೆ ಎಷ್ಟಾಗತ್ತ ಈಗ 0 ಆಗತ್ತ. ನೆನ್ಪಿಟ್ಕೋರಿ, ಅವ್ರು ಯಾವ ವ್ಯಾಲ್ಯೂವನ್ನ ಕೊಟ್ಟಿರೋದಿಲ್ಲಲ್ಲ, ಅವಾಗ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಅದ್ರ ಬದ್ಲಿ ನಾವ್ ಏನ್ ಮಾಡ್ಬೇಕು 0 ಅಂತ ಇಟ್ಕೋಬೇಕು. ಕರೆಕ್ಟಾ? ಈಗ ನೋಡ್ರಿ a ಇಸ್ ಈಕ್ವಲ್ ಟು 1, b is equal to -3, c is equal to 0, c is equal to 0. ಈ ರೀತಿ ನಾವು ಎ ಬಿ ಸಿ ವ್ಯಾಲ್ಯೂಗಳನ್ನ ಈಸಿಲಿ ಕಂಡುಹಿಡಿಬಹುದು. ನಿಮಗೆ ಈಸಿಲಿ ಅರ್ಥ ಆಯ್ತು ಅಂತ ಅನ್ಕೋತೀನಿ ಅಂತ. ಹೌದಾ? ಈಗ ನೆಕ್ಸ್ಟ್ ಹೋಗೋಣ. ಇದು ಅಭ್ಯಾಸ 10.1 ಮುಗಿತು. ಇನ್ನು ಉಳಿದಿದ್ದು 2 ಅದಾವು. ಅವ್ನು ನೀವು ಈಸಿಲಿ ಇದೇ ರೀತಿ ನೀವು ಎಕ್ಸಾಂಪಲ್ಸ್ ಗಳನ್ನ ನೋಡ್ಕೊಂಡು ಅದೇ ರೀತಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬಹುದು. ಇದರ ನೆಕ್ಸ್ಟ್ ಏನಿದೆ ಅಂದ್ರ ಒಂದು ರೇಖಾತ್ಮಕ ಸಮೀಕರಣದ ಪರಿಹಾರ ಅಂತ ಇದೆ. ಹೌದಾ? ಅದನ್ನ ಯಾವ ರೀತಿ ಮಾಡ್ತೇನೆ ನೋಡ್ರಿ ನಾನು. ಒಂದು ರೇಖಾತ್ಮಕ ಸಮೀಕರಣದ ಪರಿಹಾರ ಅಂದ್ರ ಅದಕ್ಕ ಪರಿಹಾರಗಳನ್ನ ನಾನು ಇವಾಗಾದ್ರೂ ಹೇಳಿದೆ ನಿಮಗ, ಅಪರಿಮಿತ ಪರಿಹಾರಗಳಿರ್ತಾವು ಅಂತ ಹೇಳಿ. ಅಪರಿಮಿತ ಪರಿಹಾರಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಡೈರೆಕ್ಟ್ ಅಭ್ಯಾಸಕ್ಕೆ ಹೋಗುದ ಬೆಟರ್. ಆದ್ರೂ ನಿಮಗ ಒಂದು ಎಕ್ಸಾಂಪಲ್ ಅನ್ನ ತೋರಿಸ್ತೇನೆ. ಈ ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ 2 ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? 2 ಪರಿಹಾರಗಳನ್ನ ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ ನೋಡ್ರಿ, ಫಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತೇನೆ ನಿಮ್ಗೆ ಜಸ್ಟ್. ಈಗ 4x ಪ್ಲಸ್ 3y ಇಸ್ ಈಕ್ವಲ್ ಟು 12 ಅಂತ ಇದೆ. ಹೌದಾ? ನಾನು ಇವಾಗ ಏನ್ ಮಾಡ್ಬೇಕಂದ್ರೆ, ನಾನು ಫಾರ್ ಎಕ್ಸಾಂಪಲ್ ಎಕ್ಸ್ ಈಕ್ವಲ್ ಟು 0 ಅಂತ ಬರ್ಕೋತೀನಿ. ಹೌದಾ? ಎಕ್ಸ್ ಈಕ್ವಲ್ ಟು 0 ಅಂದಾಗ ನನಗೆ y ಬೆಲೆ ಎಷ್ಟು ಬರ್ತದಂತ ನಾನು ಚೆಕ್ ಮಾಡ್ಬೇಕೀಗ. ಹೌದಾ? ಈಗ 4x ಅಂದ್ರೆ ಎಷ್ಟಂತ ತಗೊಂಡೆ ನಾನು ಇಲ್ಲೇ 0 ಅಂತ ತಗೊಂಡೇನಿ, ಪ್ಲಸ್ 3y ಇಸ್ ಈಕ್ವಲ್ ಟು 12. ಹೌದಾ? 4 ಇಂಟು 0 ಏನಾಗತ್ ನೋಡ್ರಿ 0, ಪ್ಲಸ್ 3y ಇಸ್ ಈಕ್ವಲ್ ಟು 12. 3y ಇಸ್ ಈಕ್ವಲ್ ಟು 12 ಆಯ್ತು. ಹೌದಾ? 0 ಪ್ಲಸ್ 3y ಮಾಡಿದ್ರೆ ಅದು 3y ನ ಆಗ್ತತಿ. ಸೊ y ಇಸ್ ಈಕ್ವಲ್ ಟು ಏನಾಗತ್ತ 12/3 ಅಂತ ಇದೆ. 3 1 3 4. ಸೊ y ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗ 4 ಬಂತು. ಕರೆಕ್ಟಾ? ಇದೇ ರೀತಿ ನಾವು ಇನ್ನೂ ಒಂದಿಷ್ಟು ನಾವೀಗ ಎಕ್ಸ್ ಈಕ್ವಲ್ ಟು 1 ಅಂತ ಮಾಡ್ತೇನೆ. ಹೌದಾ? ಎಕ್ಸ್ ಈಕ್ವಲ್ ಟು -2 ಅಂತ ಮಾಡ್ತೇನೆ. ಹಿಂಗ ನಿಮ್ಗೆ ಅವಾಗ ಹೇಳಿದ್ನಲ್ಲ, ನಾನು ಎಕ್ಸ್ ಈಕ್ವಲ್ ಟು ಬೇಕಾದ ವ್ಯಾಲ್ಯೂ ಕೊಟ್ಕೊಂಡು ನಾನು y ವ್ಯಾಲ್ಯೂವನ್ನ ಕಂಡು ಹಿಡಿಬಹುದು. ಬರೀ ನಾವು ಎಕ್ಸ್ ವ್ಯಾಲ್ಯೂ ಅಷ್ಟ ಕೊಡೋದೇನ ಅವಶ್ಯ ಇಲ್ಲ. ನಾವು ಒಂದೊಂದ್ಸಲ y ವ್ಯಾಲ್ಯೂವನ್ನ ಕೊಟ್ಟು ನಾವು ಯಾವ ವ್ಯಾಲ್ಯೂವನ್ನ ಕಂಡು ಹಿಡಿಬಹುದು, ಎಕ್ಸ್ ವ್ಯಾಲ್ಯೂವನ್ನ ಕಂಡು ಹಿಡಿಬಹುದು. ಈಗ ನಾನು ನಿಮ್ಗೆ ಎಕ್ಸ್ ಈಕ್ವಲ್ ಟು 0 ಅಂದಾಗ y ಎಷ್ಟು ಬಂತು 4 ಬಂತು. ಎಕ್ಸ್ ಈಕ್ವಲ್ ಟು 1 ಅಂದಾಗ ಇಲ್ಲಿ ಎಷ್ಟು ಬರ್ತದಂತ ಒಂದ್ಸಲ ಚೆಕ್ ಮಾಡೋಣಂತ. ಹೌದಾ? ಸೇಮ್ ಇದೇ ಸಮೀಕರಣದು. ಈಗ 4. ಹೌದಾ? ಇಲ್ಲಿ ನಾನು ಎಕ್ಸ್ ಬದ್ಲಿ ಏನ್ ತಗೊಳ್ತಾ ಇದ್ದೇನೆ, ನಾನು 1 ಅನ್ನ ತಗೋತಾ ಇದ್ದೇನೆ, ಪ್ಲಸ್ 3y ಇಸ್ ಈಕ್ವಲ್ ಟು 12. ಹೌದಾ? ಇಲ್ಲಿ ನೋಡ್ರಿ 4 1 4, ಪ್ಲಸ್ 3y ಇಸ್ ಈಕ್ವಲ್ ಟು 12. ಹೌದಾ? 3y ಇಸ್ ಈಕ್ವಲ್ ಟು 12 ಪ್ಲಸ್ 4 ಇದ್ದದನ್ನ ಈ ಕಡೆ ತೊಂಬರಿ ಎಷ್ಟಾಯ್ತು -4 ಆಯ್ತು. ಇಸ್ ಈಕ್ವಲ್ ಟು ಈ ಕಡೆ ಬಂತಂದ್ರ ನಮ್ಮ ಅದ್ರದ್ದು ಸೈನ್ಗಳು ಚೇಂಜ್ ಆಗ್ತಾವು ಅಥವಾ ಚಿಹ್ನೆಗಳು ನಮ್ಮ ಚೇಂಜ್ ಆಗ್ತಾವು. 3y ಇಸ್ ಈಕ್ವಲ್ ಟು 12 - 4 ಎಷ್ಟಾಗತ್ ನೋಡ್ರಿ 8. ಕರೆಕ್ಟಾ? y ಇಸ್ ಈಕ್ವಲ್ ಟು 8/3 ಅಂತ ಇದೆ. ಹೌದಾ? ನೀವು ಇದನ್ನ ಪಾಯಿಂಟ್ ಒಳಗಾದ್ರೂ ಇಡಬಹುದು ಅಥವಾ ಇಷ್ಟೇ ಇಟ್ರು ಓಕೆ. ಪಾಯಿಂಟ್ ಒಳಗೆ ಇಡ್ಬೇಕಂದ್ರೆ ನೋಡಿಲಿ, ಯಾಕಂದ್ರೆ 3 ಮಗ್ಗಿ ಒಳಗೆ 8 ಇಲ್ಲ ನಮಗ. ಹೌದಾ? ನಾನು ಯಾವ ರೀತಿ ಮಾಡ್ತೇನೆ, 3 1 3 2 6 ಪಾಯಿಂಟ್ 2 ಉಳಿತು 20 ಆಯ್ತು. 3 6 18 ಮತ್ತು ಅದು 2.66 ಬರ್ತತಿ. ಅಂದ್ರ ಎಕ್ಸ್ ಈಕ್ವಲ್ ಟು y ಅಂದಾಗ y ಬೆಲೆ ಎಷ್ಟು ಬರ್ತದೆ ನಮಗ 2.66 ಅಂತ ಬರ್ತತಿ. ಅದೇ ರೀತಿ -2 ಹಾಕ್ರಿ. ಹಿಂಗ ನೀವು ಬೇಕಾದಷ್ಟು ವ್ಯಾಲ್ಯೂಗಳನ್ನ ಹಾಕಿದ್ರು ನೀವು ಸಾಕಷ್ಟು ಪರಿಹಾರಗಳನ್ನ ಕಂಡ್ಕೋಬಹುದು. ಆದ್ದರಿಂದ ಒಂದು ರೇಖಾತ್ಮಕ ಸಮೀಕರಣಕ್ಕೆ ಎಷ್ಟು ಪರಿಹಾರಗಳಿದೆವು ಅಂದ್ರ ಎಷ್ಟು ಪರಿಹಾರಗಳಿದವು ಅಪರಿಮಿತ
ಪರಿಹಾರಗಳು, ಬರೀ ಒಂದೇ ಒಂದು ಅಥವಾ ಎರಡು ಅಂತೇನಿಲ್ಲ, ಎಷ್ಟು ಪರಿಹಾರಗಳನ್ನ ಸಾಕಷ್ಟು 100 ಹಾಕ್ರಿ 1000 ಹಾಕ್ರಿ ಅದಕ್ಕ 1000ದಷ್ಟ ಪರಿಹಾರಗಳು ಬರ್ತಾವ. ಅರ್ಥ ಆಯ್ತಾ? ಸೊ ಇದಕ್ಕೆ ಏನಾಗುತ್ತಾ, ಒಂದು ರೇಖಾತ್ಮಕ ಸಮೀಕರಣಕ್ಕೆ ಅಪರಿಮಿತ ಪರಿಹಾರಗಳಿವೆ. ನಿಮಗೆ ಮಲ್ಟಿಪಲ್ ಚಾಯ್ಸ್ ಒಳಗೆ ಕೇಳ್ತಿರ್ತಾರೆ ಎಷ್ಟು ಪರಿಹಾರಗಳಿದ್ದೇವೆ. ಒಂದೇ ಒಂದು ಅಂದ್ರ ಅದಕ್ಕ ಅನನ್ಯ ಪರಿಹಾರ ಅಂತೀವಿ, ಅಪರಿಮಿತ ಪರಿಹಾರ ಅಥವಾ ಪರಿಹಾರನ ಇಲ್ಲ. ಹೌದಾ? ನಮ್ದು ಆನ್ಸರ್ ಏನ್ ಹೇಳ್ರಿ? ಅಪರಿಮಿತ ಪರಿಹಾರ. ಕರೆಕ್ಟಾ? ಇನ್ಫೈನೈಟ್ ಸೊಲ್ಯೂಷನ್ಸ್. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇವಾಗ ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸ 10.2. ಅಭ್ಯಾಸ 10.2. ಹೌದಾ? ಏನಿದೆ ಅಂತ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವ ಆಯ್ಕೆ ಸರಿಯಾದದ್ದು ಮತ್ತು ಏಕೆ ಅಂತ ಇದೆ. ಹೌದಾ? ಫಸ್ಟ್ ಒನ್ ನೋಡ್ರಿ, ನಿಮ್ಗೆ ಹೇಳಿದಂಗ ನಾನು ಮಲ್ಟಿಪಲ್ ಚಾಯ್ಸ್ ಡೈರೆಕ್ಟ್ ಅದೇ ಕ್ವಶನ್ ಇದೆ. y = 3x + 5 3x + 5 ಅಂತ ಇದೆ. ಸೊ ಇಲ್ಲಿ ನೋಡ್ರಿ ಏನಿದೆ, y = 3x + 5 ಎಂಬುದಕ್ಕೆ ಆಪ್ಷನ್ ಎ ಒಂದು ಅನನ್ಯ ಪರಿಹಾರವಿದೆ. ಅನನ್ಯ ಅಂದ್ರ ಏಕೈಕ ಅಥವಾ ಒಂದೇ ಒಂದು ಪರಿಹಾರ ಇದೆ ಅಂತ ಅರ್ಥ. ಎರಡನೇದು ಕೇವಲ 2 ಪರಿಹಾರಗಳಿವೆ. ಕೇವಲ 2 ಪರಿಹಾರಗಳಿವೆ. ಆಮೇಲೆ ಮೂರನೇದು ಅಪರಿಮಿತ ಪರಿಹಾರಗಳಿವೆ. ಅಂದ್ರೆ ನಮ್ದು ಆನ್ಸರ್ ಏನಂದ್ರೆ ಹೇಳ್ರಿ ಹಂಗಾರ, ಮೂರನೇದು ಥರ್ಡ್ ಒನ್ ಏನಿದೆ, ಅಪರಿಮಿತ ಪರಿಹಾರಗಳಿವೆ. ಪರಿಹಾರಕ್ಕೆ ನಮಗ್ ಎಂಡ್ ಅನ್ನೋದೇ ಇಲ್ಲ, ಅಷ್ಟು ನಮಗ ಈ ರೇಖಾತ್ಮಕ ಸಮೀಕರಣದೊಳಗ ಅಷ್ಟು ಪರಿಹಾರಗಳನ್ನ ನಾವು ಕಂಡ್ಕೊಳ್ಬಹುದು. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ಆಮೇಲೆ ಇಲ್ಲಿ ನೋಡ್ರಿ ಎರಡನೇ ಏನಿದೆ, ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ 4 ಪರಿಹಾರಗಳನ್ನು ಬರೆಯಿರಿ. 4 ಪರಿಹಾರಗಳನ್ನು ಬರೆಯಿರಿ ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ ಸೆಕೆಂಡ್ ಒನ್, 2x + y = 7. ಹೌದಾ? 2x + y = 7 ಅಂತ ಇದೆ. ಸೊ ಅವ್ರು ಏನ್ ಮಾಡಿದಾರಂದ್ರ ಸಾಕಷ್ಟು ಪರಿಹಾರಗಳದಾವ, ಆದ್ರ ಅವ್ರು ಏನ್ ಹೇಳಿದ್ರು ಓನ್ಲಿ 4 ಆನ್ಸರ್ ಅನ್ನ ಅಂದ್ರೆ ಸೊಲ್ಯೂಷನ್ಸ್ ಗಳನ್ನ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ನಾವು ಅವಾಗ ಏನ್ ಮಾಡ್ಬೇಕು, ಇಲ್ಲಿ ನೋಡ್ರಿ ನಾನು ಯಾವ ರೀತಿ ಬರೀತೇನೆ, ನಿಮ್ಗೊಂದು ಬಾಕ್ಸ್ ಹಾಕಿ ತೋರಿಸ್ತೇನೆ, ಅಂದ್ರೆ ನಿಮಗ ಈಸಿಲಿ ಐಡಿಯಾ ಬರ್ತೈತಿ. ಹೌದಾ? ಈ ರೀತಿ ಗ್ರಾಫ್ ಹಾಕುವಾಗೂ ನಿಮಗ ಯೂಸ್ ಆಗ್ತೈತಿ. ಎಕ್ಸ್ ವೈ 1 2 3 4 ಪರಿಹಾರಗಳನ್ನ ಕಂಡುಹಿಡಿ ಅಂದಾರು. ಈ ಟೈಮಿಗೆ ನೀವೇನ್ ಮಾಡ್ಬೇಕು, ಎಕ್ಸ್ ಅರ ತಗೋಬಹುದು, ವೈ ಅರ ತಗೋಬಹುದು, ಅದು ನಿಮಗ್ ಬಿಟ್ಟ ವಿಷಯ. ಬಟ್ ನಾನೇನ್ ಮಾಡ್ತೇನೆ, ಫಸ್ಟ್ ಒನ್ ಎಕ್ಸ್ ಅನ್ನ ತಗೋತೇನೆ. ಫಸ್ಟ್ ಯಾವ್ಯಾವ ವ್ಯಾಲ್ಯೂಗಳನ್ನ ಹಾಕ್ಬೇಕು ನಿಮಗ್ ಬಿಟ್ಟ ವಿಷಯ. ಅದು ನಿಮಗ್ ಯಾವ ಲಕ್ಕಿ ನಂಬರ್ ಅದಾವ ಏನದು ಏನಾದ್ರೂ ಹಾಕ್ಬೋದು, ಇದಾ ಅಂತೇನಿಲ್ಲ. ನಾನು ಇವಾಗ ಏನ್ ಮಾಡ್ತೇನೆ, 0 ಹಾಕ್ತೇನೆ. ಹೌದಾ? 1 2 3 ಹಾಕ್ತೇನೆ. ಹೌದಾ? ನೀವು ಮೈನಸ್ ವ್ಯಾಲ್ಯೂ ಹಾಕ್ಬೋದು, ಭಿನ್ನ ರಾಶಿ ಇದ್ದಿದ್ದು ಹಾಕ್ಬೇಕು, ದಶಮಾಂಶಗಳು ಇದ್ದಿದ್ದು ಹಾಕ್ಬೋದು, ನಿಮಗ್ ಬಿಟ್ಟ ವಿಷಯ. ಹೌದಾ? ನಾ ಯಾವ್ಯಾವ ಹಾಕ್ತೇನೆ ಅಂದ್ರೆ 0 1 2 3 ಅನ್ನ ಹಾಕ್ತೇನೆ, ಅಥವಾ 0 2 4 6 ಅಂತಾದ್ರೂ ಹಾಕ್ಬೋದು. ಇವಾಗ ನೋಡ್ರಿ ನಾನು ಒಂದನ್ನ ಈಗ ಕಂಡು ಹಿಡಿತೇನೆ ನೋಡಿ. x = 0 ಇದ್ದಾಗ ಈಗ ಎಕ್ಸ್ ಎಲ್ಲಿ ಎಕ್ಸ್ ಇದೆ ಅಲ್ಲಿ 0 ಅನ್ನ ಹಾಕ್ಬೇಕು. 2 ಎಕ್ಸ್ ಅಂದ್ರೆ ಎಷ್ಟಿದೆ 0 + y = 0 ಸಾರಿ = 7 7 ಅಂತ ಇದೆ. ಸೊ 2 0 0 + y = 7. therefore y = ಎಷ್ಟಾಯ್ತು 7 ಬಂತು. x = 0 ಇದ್ದಾಗ y ಬೆಲೆ ಎಷ್ಟು ಬಂತು ನಮಗ 7 ಬಂತು. ಆ 7 ಅನ್ನ ಇಲ್ಲಿ ಬರೀನು. ಹೌದಾ? ಒಂದು ಪರಿಹಾರ ಮುಗೀತು ನಮ್ದು. ಇನ್ನ 3 ಪರಿಹಾರಗಳನ್ನ ನಾವು ಕಂಡುಹಿಡಿಬೇಕು. ಕರೆಕ್ಟಾ? x = 0 ಇದ್ದಾಗ y ಬೆಲೆ ಎಷ್ಟು ಬಂತು 7 ಬಂತು. ಈಗ ಇವನಷ್ಟೇ ನಾವು ಬೇಕಾದ್ ಹಾಕ್ಬೋದು, ಅದ್ರ ತಕ್ಕಂಗ ಇದನ್ನು ನಾವು ಬೇಕಾದ್ ಬರೀಲಿಕ್ಕೆ ಬರುದಿಲ್ಲ. ಈ ವ್ಯಾಲ್ಯೂವನ್ನ ಹಾಕಿದಾಗ ನಮಗ್ ಏನ್ ಆನ್ಸರ್ ಬರ್ತೈತಿ ಅದನ್ನ ಬರಿಬೇಕು ನಾವು. ಇಲ್ಲಿ ಎಷ್ಟ ನಮಗ್ ಆಪ್ಷನ್ ಇದೆ, ನೀವ್ ಏನ್ ಬೇಕಾದ ಸಂಖ್ಯೆಗಳನ್ನ ತಗೋಬಹುದು. ಈಗ x = 0 ಮುಗೀತು. ಈಗ ನೆಕ್ಸ್ಟ್ x = ಏನ್ ತಗೋಬೇಕು ನಾನು 1 ಅನ್ನ ತಗೋಬೇಕು. x = 1. 2 × x ಅಂದ್ರೆ ಎಷ್ಟಿದೆ 1 ಇದೆ + y = 7. ಹೌದಾ? ಇಲ್ಲಿ ನೋಡ್ರಿ 2 1 2 + y = 7. therefore y = 7 + 2 ಇದ್ದದನ್ನ ಆ ಕಡೆ ಕಳಿಸ್ರಿ.
-2 y is equal to 7 - 2 ಎಷ್ಟಾಗತ್ತ 5 ಆಗತ್ತ ಹೌದಾ 7 - 2 is 5 ಅಂದ್ರ x equal to 1 ಇದ್ದಾಗ ನಮ್ಮ ಆನ್ಸರ್ ಎಷ್ಟು ಬಂತಂಗಾರ 5 ಬಂತು ಕರೆಕ್ಟಾ ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು ಮತ್ತೆ 2 ಅನ್ನ ಹಾಕ್ಬೇಕು ಈಗ ಇದನ್ನ ಹಾಕ್ಬೇಕು ಈಗ ನಾವು 2 into 2 ಯಾಕಂದ್ರ ಎಕ್ಸ್ ವ್ಯಾಲ್ಯೂ ನಾ ಏನ್ ಮಾಡೀನಿ 2 ಅನ್ನ ತಗೊಂಡಿದ್ದೀನಿ ಪ್ಲಸ್ y is equal to 7 y is equal to 7 ಇಲ್ಲಿ ನೋಡ್ರಿ ಈಗ 2 2 4 2 into 2 4 plus y is equal to 7 therefore y is equal to 7 plus 4 ಇದ್ದಿದ್ದನ್ನ ಈ ಸೈಡ್ ಕಳಿಸ್ರಿ -4 y is equal to 7 - 4 ಎಷ್ಟಾಗತ್ತ 3 ಕರೆಕ್ಟಾ y is equal to 3 ಬಂತು ಇದೆಷ್ಟು ಬಂತು ನೋಡ್ರಿ 3 ಬಂತು ಹೌದಾ ಇಲ್ಲಿ x equal to 2 ಇದ್ದಾಗ y equal to 3 ಬಂತು ಇದು ಮುಗೀತು ಇನ್ನ ಕಡಿ ಲಾಸ್ಟ್ ಒನ್ ಹೌದಾ ಲಾಸ್ಟ್ ಏನಿದೆ ನೋಡ್ರಿ x plus y ಹೌದಾ ಎರಡು ಇಲ್ಲಿ x ಅಂದ್ರೆ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ ನಮಗ 3 ಇದೆ ಹೌದಾ 3 plus y is equal to 7 ಹೌದಾ 2 into 3 ಎಷ್ಟಾಗತ್ ನೋಡ್ರಿ 6 plus y is equal to 7 y is equal to 7 ಇಲ್ಲಿ ಪ್ಲಸ್ 6 ಇದ್ದದನ್ನ ಈ ಕಡೆ ಕಳಿಸ್ರಿ ಎಷ್ಟಾಗತ್ ನೋಡ್ರಿ -6 ಆಗತ್ತ -6 therefore y is equal to ಎಷ್ಟಾಗತ್ತ 7 - 6 ಮಾಡಿದ್ರೆ ಎಷ್ಟು ಬರ್ತೈತಿ 1 ಬರ್ತೈತಿ ಕರೆಕ್ಟಾ ಸೊ therefore y is equal to 1 ಕರೆಕ್ಟಾ ನಿಮಗ ಐಡಿಯಾ ಬಂದಿರ್ಬೋದು ಈಗ ಅಂದ್ರ ರೇಖಾತ್ಮಕ ಸಮೀಕರಣಕ್ಕ ನಾನು ಈಗ ಬರೀ ಅವ್ರ 4 ಹೇಳಿದ್ದಕ್ಕೆ 4 ಪರಿಹಾರಗಳನ್ನ ಅಥವಾ 4 ಸೊಲ್ಯೂಷನ್ಸ್ ಗಳನ್ನ ನಾನು ಕಂಡುಹಿಡ್ದೇನೆ ನೀವು ಇದ್ರ ತಕ್ಕಂಗ ಇನ್ನು ಬೇಕಾದಷ್ಟು ಸೊಲ್ಯೂಷನ್ಸ್ ಗಳನ್ನ 100,000 ಸೊಲ್ಯೂಷನ್ಸ್ ಗಳನ್ನು ಕಂಡುಹಿಡಿಬಹುದು ಅದಕ್ಕ ನಿಮಗ ಆಪ್ಷನ್ ಅಲ್ಲಿ ಏನಿತ್ತು ಅಪರಿಮಿತ ಪರಿಹಾರಗಳಿರ್ತಾವು ಅದನ್ನ ನೆನ್ಪಿಟ್ಕೋರಿ ಒಂದು ರೇಖಾತ್ಮಕ ಸಮೀಕರಣಕ್ಕೆ ಅಪರಿಮಿತ ಪರಿಹಾರಗಳಿರ್ತಾವು ಫಸ್ಟ್ ಒನ್ ಅವ್ರು 4 ಸೊಲ್ಯೂಷನ್ ಕಂಡುಹಿಡಿ ಅಂದಿದ್ರು 4 ಸೊಲ್ಯೂಷನ್ ಅನ್ನ ಕಂಡುಹಿಡಿದೇನಿ ಸೆಕೆಂಡ್ ಒನ್ ಹೋಗೋಣ ಈಗ ಸೆಕೆಂಡ್ ಒನ್ ಏನಿದೆ ನೋಡ್ರಿ 5x ಪ್ಲಸ್ ಈಗ ಇದನ್ನ ಇಷ್ಟ ರಬ್ ಮಾಡ್ತೇನೆ ಹೌದಾ ಸೆಕೆಂಡ್ ಒನ್ ಏನಿದೆ ಅಂದ್ರ ಎರಡನೇ ಮೇನ್ ಒಳಗ ಸೆಕೆಂಡ್ ಒನ್ 5x ಪ್ಲಸ್ y is equal to 9 ಅಂತ ಇದೆ 5x ಪ್ಲಸ್ y is equal to 9 ಅಂತ ಇದೆ ಇಲ್ಲಿ ಕೂಡ ನಾನು ಅದೇ ರೀತಿ ಮಾಡ್ತೇನೆ ನೋಡ್ರಿ ಇಲ್ಲೇ 1 ಹೌದಾ x ಮತ್ತ y ಅಂತ ಇದೆ ಹೌದಾ ನಾನು ಇವಾಗ ನಿಮ್ಗೆ ಅವಾಗ ಹೇಳಿದೆ x equal to ನೀವು 1 2 3 ಅಂತಾರ ತಗೋಬಹುದು ಅಥವಾ 2 4 6 8 ಅಂತಾರ ತಗೋಬಹುದು ಕರೆಕ್ಟಾ ನಾನು ಇವಾಗ ಏನ್ ಮಾಡ್ತೇನೆ 2 4 6 8 ಅಂತ ತಗೋಬಹುದು ಅದ್ ನಮ್ಮ ಆಪ್ಷನ್ ಅದು ನಾವು ಯಾವ ಬೇಕಾದ ಸಂಖ್ಯೆ ತಗೊಂಡು y ಬೆಲೆಯನ್ನ ಕಂಡುಹಿಡಿಬಹುದು ಕರೆಕ್ಟಾ ನೀವು ಬರೀ x ವ್ಯಾಲ್ಯೂ ಅಷ್ಟೇ ತುಂಬೇಕಂತೇನಿಲ್ಲ y ವ್ಯಾಲ್ಯೂ ಅನ್ನ ಹಾಕಿನೂ ನೀವು ಮಾಡ್ಬೋದು ಅದನ್ನ ಬೇಕಾದ್ರೆ ನಾನು ನಿಮ್ಗೆ ಇನ್ನೊಂದು ಪ್ರಾಬ್ಲಮ್ ಒಳಗೆ ತೋರಿಸ್ತೇನೆ ಅಂತ ಈಗ ನೋಡ್ರಿ 5 into ಇಲ್ಲಿ ನೋಡ್ರಿ x ವ್ಯಾಲ್ಯೂ ಏನಿದೆ 2 ಪ್ಲಸ್ y is equal to 9 ಅಂತ ಇದೆ ಹೌದಾ ಇಲ್ಲಿ ನೋಡ್ರಿ 2 into ಇದೊಂಥರ x ಅಂತ ಅನ್ಕೋರಿ ನೀವು ಅದು 5 ವ್ಯಾಲ್ಯೂ ಎಷ್ಟಿದೆ ಇರ್ತೈತಿ ಹೇಳ್ರಿ 5 ವ್ಯಾಲ್ಯೂ ಎಷ್ಟು ಇರ್ತೈತಿ 5 is equal to 22 divided by 7 ಹೌದಾ ಇದು ನಾವು ಅಷ್ಟು ಕಾಂಪ್ಲಿಕೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ 5 ಆಸ್ ಇಟ್ ಈಸ್ ಹಂಗ ಇಟ್ಬಿಡೋನು ಅಂದ್ರೆ ನಮಗ ಈಸಿಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಬರ್ತೈತಂತ ಹೌದಾ 5 is equal to ಇಲ್ಲಿ ನೋಡ್ರಿ 2π ಪ್ಲಸ್ y is equal to 9 ಹೌದಾ y is equal to 9 ಇಲ್ಲಿ ಪ್ಲಸ್ 2π ಇದ್ದದನ್ನ ಏನ್ ಮಾಡ್ತೇನೆ -2π ಮಾಡ್ತೇನೆ ಹೌದಾ ಈ ಪೈ ವ್ಯಾಲ್ಯೂ ಅನ್ನ ಹಾಕಿ ಸುಮ್ನೆ ನಾವು ಕಾಂಪ್ಲಿಕೇಶನ್ ಮಾಡೋಕ್ಕಿಂತ ಇದನ್ನ ಇಷ್ಟೇ ಬಿಡೋದು ಬೆಟರ್ ಹೌದಾ 9 - 2π ಅಂದ್ರ x 2 ಇದ್ದಾಗ y ವ್ಯಾಲ್ಯೂ ಎಷ್ಟು ಬಂತು 9 - 2π ಅಂತ ಬಂತು 9 - 2π ಅಂತ ಬಂತು ಅದೇ ರೀತಿ ನಾ ಇನ್ನೊಂದು ಈಗ x equal to 2 ಅನ್ನ 4 ಅನ್ನ ಹಾಕ್ಲಿ 5 into 4 ಹೌದಾ ಪ್ಲಸ್ y is equal to 9 5 into 4 plus y is equal to 9 therefore
4 ಇಂಟು ಪೈ ಎಷ್ಟಾಗತ್ತ 4 ಪೈ ಪ್ಲಸ್ y is equal to 9 ಕರೆಕ್ಟ್ y is equal to 9 ಇಲ್ಲಿ ಪ್ಲಸ್ 4 ಪೈ ಇದ್ದಿದ್ದನ್ನ ಈ ಕಡೆ ತೊಂಬರಿ ಮೈನಸ್ 4 ಪೈ ಆಯ್ತು ಸೊ y is equal to ಎಷ್ಟು ಬಂತು ನಮಗ y is equal x equal to 4 ಇದ್ದಾಗ y is equal to 9 minus 4 ಪೈ ಅಂತ ಬಂತು 9 minus 4 ಪೈ ಹೌದಾ ಇವು ಎರಡು ಪ್ರಾಬ್ಲಮ್ಸ್ ಗಳನ್ನ ನೋಡಿದ್ರೆ ಗೊತ್ತಾಗ್ಬೇಕು ನಿಮ್ಗ ಇದು ನೆಕ್ಸ್ಟ್ ಏನ್ ಬರ್ತೈತಿ ಈಗ 9 minus 6 ಪೈ ಅಂತ ಬರ್ತೈತಿ ಇದು 9 minus 8 ಪೈ ಅಂತ ಬರ್ತೈತಿ ಈ ರೀತಿ ನಾವು ಒಂದು ಕೊಟ್ಟಿರುವಂತಹ ರೇಖಾತ್ಮಕ ಸಮೀಕರಣಕ್ಕ ನಾವು ಅಸಂಖ್ಯಾತ ಪರಿಹಾರಗಳನ್ನ ಕಂಡುಹಿಡಿಬಹುದು ನಾವು ಯಾವ ಎಷ್ಟಾದ್ರೂ ವ್ಯಾಲ್ಯೂ ಅನ್ನ ಹಾಕಿ ಹೌದಾ ಇದು ಇನ್ನು ಪ್ರಾಬ್ಲಮ್ಸ್ ಇದೆ ಇಲ್ಲಿವರೆಗೂ ಹೇಳಿದಿರ್ತಕ್ಕಂತ ನಿಮಗ ಈ ಕ್ಲಾಸ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಭಾರಿ ಈಸಿ ಅದಾವ ಪ್ರಾಬ್ಲಮ್ಸ್ ಗಳನ್ನ ನಾವು ಈಸಿಲಿ ಮಾಡಬಹುದು ಹೌದಾ ಅರ್ಥ ಆಗಿದೆ ಅಂತ ತಿಳ್ಕೊತೇನೆ ಮುಂದಿನ ಕ್ಲಾಸ್ ಒಳಗೆ ಇದ್ರ ಮುಂದೆ ಕಂಟಿನ್ಯೂ ಪಾರ್ಟ್ ಅನ್ನ ಮುಂದಿನ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡ್ತೇನೆ ಥ್ಯಾಂಕ್ ಯು